ತಾಯಿಯನ್ನು ದೇವರಂತೆ ಪೂಜಿಸುವ ನಮ್ಮ ದೇಶದಲ್ಲಿ ತಾಯಿಯ ಮೇಲೆಯೇ ಹಲ್ಲೆ ನಡೆದಿರುವ ಅಮಾನುಷ್ಯ ಘಟನೆ ಬೆಳಕಿಗೆ ಬಂದಿದೆ. ಸ್ವಂತ ಮಕ್ಕಳು ಮತ್ತು ಮೊಮ್ಮಕ್ಕಳೇ ವೃದ್ಧ ತಾಯಿ ಮತ್ತು ಅವರ ಮಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಎಲ್ಲಿ, ಏಕೆ, ಏನು ಅಂತ ತೋರಿಸ್ತೀವಿ ನೋಡಿ. ಹೌದು, ಬೆಂಗಳೂರು ನಗರದ ನಾಗವರ ಪ್ರದೇಶದಲ್ಲಿ ನಡೆದ ಈ ಹೃದಯ ವಿದ್ರಾಕ ಘಟನೆ ಇದೀಗ ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ. ಗೌರಮ್ಮ ಎಂಬ ವೃದ್ಧ ತಾಯಿ ಮತ್ತು ಅವರ ಮಗಳ ಮೇಲೆ ಅವರ ಗಂಡು ಮಕ್ಕಳು ಮತ್ತು ಮೊಮ್ಮಕ್ಕಳು ಹಲ್ಲೆ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಗೌರಮ್ಮ ಅವರ ಗಂಡ ನಿಧನವಾದ ನಂತರ ಕುಟುಂಬದಲ್ಲಿ ಕಲಹ ಹೆಚ್ಚಾಗಿದ್ದು, ಇದೇ ವಿಚಾರದಲ್ಲಿ ಅವರ ಮಕ್ಕಳು ನಾಗೇಶ್ ಮತ್ತು ಆನಂದ್ ಸೇರಿದಂತೆ ಮೊಮ್ಮಕ್ಕಳು ಚೇತನ್ ಮತ್ತು ಆಕಾಶ್ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಚೇತನ್ ರೌಡಿ ಶೀಟರ್ ಆಗಿದ್ದು, ಲಾಂಗ್ ಹಿಡಿದು ಶೋ ಆಫ್ ಮಾಡುತ್ತಿದ್ದ ದೃಶ್ಯಗಳು ಸಹ ಸ್ಥಳೀಯರಲ್ಲಿ ಭೀತಿ ಮೂಡಿಸಿದ್ದವು. ನನ್ನ ಪ್ರಮುಖ ಎಲ್ಲ ಆಯ್ತು. ಚತು ಸುಮ್ಮನೆ ಇರು, ನನ್ನ ಸ್ನಾನವಿಲ್ಲ, ಬಾತ್ರೂಮ್ ಇಲ್ಲ, ಸುಮ್ಮನೆ ಇರು. ಕರ್ಸ್ರಿ, ಕರ್ಸು. ಕರ್ಸ್ರಿ, 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 ಕರ್ಸು. ನೀನ್ ಕರ್ಸಿ ಇವಾಗ. ಆಯ್ತು ಆಯ್ತು, ಕರ್ಸಪ್ಪ. ನೀನ್ ದೊಡ್ಡವರಾಗಿದ್ದ ಕರ್ಸಪ್ಪ. ಹೇಳಿ ಸರ್. ಸರ್ ಒಂದ್ ಸೆಕೆಂಡ್ ಸರ್, ಹೇಳ್ಬಿಟ್ಟು ಮುಗಿಸ್ಲಿ. ಅಲ್ಲ ಸರ್, ಅಲ್ಲ ಸರ್, ಇಳ್ಕೊಂಡು ಮುಗಿಸ್ಲಿ. ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್. ಅಲ್ಲ ಸರ್, ಇಲ್ಲಿ ಕೇಳಿ. ನಾವು ನಿಮ್ಗೆ ಹಿಂಸೆ ಕೊಟ್ಟಿದ್ದೀರಮ್ಮ. ಇನ್ನು ಮನೆಯನ್ನೇ ಒಡೆದು ಹಾಕುವ ಮಟ್ಟಿಗೆ ದಾಳಿ ನಡೆಸಲಾಗಿದ್ದು, ವೃದ್ಧ ತಾಯಿ ಮತ್ತು ಅವರ ಮಗಳಿಗೆ ಗಂಭೀರ ಗಾಯಗಳಾಗಿವೆ. ಈ ಬಗ್ಗೆ ಗೋವಿಂದರಾಜಪುರ ಪೊಲೀಸ್ ಠಾಣೆಗೆ ಹಲವು ಬಾರಿ ಮಾಹಿತಿ ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳದ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಈ ಘಟನೆಯಿಂದ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಆರೋಪಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಒಟ್ಟಾರೆ ತಾಯಿಯ ಮೇಲೆಯೇ ಹಲ್ಲೆ ನಡೆಸಿದ ಈ ಘಟನೆ ಸಮಾಜದ ಮೌಲ್ಯಗಳನ್ನು ಪ್ರಶ್ನಿಸುತ್ತಿವೆ. ಪೊಲೀಸರು ತಕ್ಷಣ ಎಚ್ಚರಗೊಂಡು ಆರೋಪಿಗಳಿಗೆ ಶಿಕ್ಷೆ ನೀಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮನೆಯಲ್ಲಿ ನಾವು 3 ಜನ ಇರೋದು. ನಮ್ಮ ತಾಯಿ, ನನ್ನ ಮಗ ಮತ್ತೆ ನಾನು. ನಮ್ಮ ಅಣ್ಣ ದೊಡ್ಡಣ್ಣ ಒಬ್ಬರು ಇದ್ದಾರೆ, ನಮ್ಮ ಅಕ್ಕ ಇದ್ದಾರೆ, ಮತ್ತೆ ನಮ್ಮ ಚಿಕ್ಕ ಅಣ್ಣ ಒಬ್ರು ಇದ್ದಾರೆ. ನಮ್ಮ ಅಕ್ಕ ಊರಲ್ಲಿದ್ದಾರೆ, ಮತ್ತೆ ಅವ್ರ ಮಕ್ಕಳೆಲ್ಲನೂ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಇವ್ ನಮ್ಮ ದೊಡ್ಡಣ್ಣ ಬಂದ್ಬಿಟ್ಟು ನಿನ್ನೆ ನಾವು ಸ್ನಾನ ಮಾಡೋ ಮನೆಗಳೆಲ್ಲ ಇದೆ, ಮತ್ತೆ ಟಾಯ್ಲೆಟ್ ಎಲ್ಲ ಇದೆ. ಮತ್ತೆ ಅಪ್ಪ ವ್ಯವಸಾಯ ಮಾಡ್ತಾ ಇದ್ರು. ಆ ವ್ಯವಸಾಯ ಮಾಡ್ತಾ ಇರೋದೆಲ್ಲ ಸಾಮಾನುಗಳೆಲ್ಲ ಇಟ್ಕೊಂಡಿದ್ರು. ಅವರು ಇಡ್ತಾ ಇದ್ರೆ ಆ ಮನೆಯೆಲ್ಲ ಹೊಡೆದಾಕಿದ್ದಾರೆ. ಯಾಕೆ ಹೊಡಿತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಾವೊಂದು ಅಮ್ಮಗೂ ಹಾರ್ಟ್ ಪೇಷಂಟು, ಒಂದು ಬರ್ಡೇ ಆಯ್ತು ನಮ್ಮ ಅಕ್ಕ ಮಗಂದು. ಅವ್ರ ಬರ್ಡೇ ಮುಗಿಸ್ಕೊಂಡು ನಾವು ಹಂಗೆ ಅವ್ರನ್ನ ಹಾಸ್ಪಿಟಲ್ಗೆ ನೋಡ್ಸ್ಕೊಂಡು ಬಂದ್ವಿ. ಬಂದ್ರಷ್ಟೊತ್ತಿಗೆ ಹಾಗಲಪ್ಪಿ ಕೂತ್ಕೊಳ್ತೀನಿ. ಸಂಬಂಧ ಮಕ್ಕಳೇ ಐತೆ, ಅದು ಯಾವ್ದೋ ಬೇರೆ ಅವ್ರದ್ದು ಆಸ್ತಿ. ನಾನು ನಮ್ಮ ಯಜಮಾನ್ರು ಸುಮಾರು ಎಷ್ಟೋ ವರ್ಷಗಳಿಂದ ಅಲ್ಲಿ ನಾವು ವಾಸ ಮಾಡ್ತಾ ಇದ್ದೀರಿ. ಯಾರ್ದೋ ಲಿಂಗಾಯತದ ಜಾಗ. ಅವರು ನನ್ನ ದಾನ ಕೊಟ್ಟಂಗೆ ಕೊಟ್ರು. ಇವ್ರು ಚಿಕ್ಕ ಚಿಕ್ಕ ಮಕ್ಕಳು. ಅವತ್ತಿನಿಂದ ಸಾಕಿ ಬೆಳೆಸಿ ಎಲ್ಲ ಮಾಡಿದ್ನಿ. ಮದುವೆ ದೇವ್ರಿಗೂ ಮಾಡಿದ್ನಿ. ಮಾಡಿದ್ದಾದ್ಮೇಲೆ ಮದುವೆ ಆದ 2 ವರ್ಷಕ್ಕೆ ಇವಾಗ ಗಲಾಟ ಮಾಡಿದ್ನಲ್ಲ ನಮ್ಮನ್ನ ಮೇಲೆ, ನನ್ನ ಮಗ ಹೆಣ್ರನ್ನ ಕರ್ಕೊಂಡು ಬೇರೆ ಹೋಗ್ಬಿಟ್ನು. ಮದುವೆ ಆದ 2 ವರ್ಷಕ್ಕೆ ಚಿಕ್ಕವನು ನಮ್ಮ ಜೊತೆಯಲ್ಲಿದ್ದ. ಅವನು ಅವನ ಮಕ್ಕಳು ದೊಡ್ಡವರಾದ. ಈ ಹುಡುಗರು ಎಲ್ಲ ದೊಡ್ಡವರಾದ್ರು. ಸರಿ, ಏನೋ ಒಂದು ಮಾತುಕತೆ ಬಂತು. ನಮ್ಮ ಪಾಡಕ್ಕೆ ನಾವು ಬೇರೆ ಇದ್ರಿ, ಅವ್ರ ಪಾಡಕ್ಕೆ ಅವ್ರು ಬೇರೆ ಇದ್ರು. ಆಯ್ತಾ? ಹಂಗೂ ನಾವು ಕುಡ್ದು ತಿಂದು ಬಂದು ಸುಳ್ಳೆ ಸುಪ್ಪನಾತಿ ತಾಯಿ ಅನ್ನೋದು ದಿಂಪೆ ಇಲ್ಲ. ಇರ್ರೇ ನಿಮ್ಗೆ ಕೊಡ್ತೀನಿ, ಇರ್ರೇ ನಿಮ್ಗೆ ಮಾಡ್ತೀನಿ ಅಂತ ಬೆದರಿಸ್ಕೊಂಡೆ ಇದ್ದ. ಇದ್ನಪ್ಪ ಪೋಸ್ಟ್ ದಿನ ಬಂದಿದ್ರು. ಯಾಕ್ರೆ ಅವತ್ತು ಇರಲ್ಲ, ನಾನು ಆಸ್ಪತ್ರೆಗೆ ಹೋಗಿ ಬಂದಿತ್ತು. ಯಾಕ್ರಪ್ಪ ಇದೆಲ್ಲ ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ. ನಮ್ಮ ಜಾಗ ನಾವು ಇದೆಲ್ಲ ಕಿಲ್ಲಿನ ಮಾಡಿ ಕಟ್ಕೊಂತೀನಿ ಅಂತ ನಾನು ಇದ್ಕೊಂಡು ಏನಂದೆ. ಮಂಗಳವಾರ ದಿವಸ ನಾನು ಇದ್ಕೊಂಡು ಏನಂದೆ, ನೋಡಪ್ಪ ನೀನು ಒಬ್ಬನೇ ಅಲ್ಲ, 4 ಜನ ಅವ್ರೆ, ಅಳತೆ ಮಾಡು.
ಅಳತೆ ಮಾಡಿಬಿಟ್ಟು ಆಳಕ್ಕೆ ಎಷ್ಟೆಷ್ಟು ಬರ್ತೈತೆ ಅಷ್ಟೆಷ್ಟು ನಿಂತ ಹಕ್ಕ ಅಂತ ನಾನು ಅಂದೆ. ಇಲ್ಲ ಆ ಮಾಳಿಗೆ ನಿಂದ ಆ ಕಡೆ ಇವಾಗ ಹೊಡೆದವ್ರಲ್ಲ ಅದನ್ನಿಂದ ಆ ಕಡೆ ನನಗೆ ಅಂತ. ಆಯ್ತಪ್ಪ ನಮ್ಮ ಮಗಳನ್ನ ಕರ್ಸು, ದೊಡ್ಡ ಮಗಳ ಅಮ್ಮ ನಮ್ಗೆಲ್ಲರ ದೊಡ್ಡ ಮಗಳು. ಆಯ್ತಪ್ಪ ಕುಂತು ಮಾತಾಡಿ ಅಳತೆ ಮಾಡಿಬಿಟ್ಟು ನಿಮ್ಗೆ ಎಷ್ಟೆಷ್ಟು ಬರ್ತೈತೆ ಅಷ್ಟೆಷ್ಟು ನೀವು ಕಟ್ಕೊಂಡ್ರಿ. ಅಕಸ್ಮಾತ್ ನನಗೆ ಬೇಡ, ನೀವು ತಿಂದ್ಕೊಂಡ್ರಿ ನನಗೆ ಬೇಡ. ಯಾರನ್ನ ಎಲ್ಲೋ ತಿರ್ಕೊಂಡು ತಿಂತೀನಿ, ಯಾರನ್ನ ಅಷ್ಟು ಊಟ ಹಾಕಿ ತಿಂತೀನಿ, ಇಲ್ದಿಲ್ಲ ರೋಡಾಗ ಹೋಗಿ ನಾನು ಸಾಯ್ತೀನಿ ಅಂತ ನಾನು ಇಷ್ಟು ಹೇಳಿದ್ನಪ್ಪ.